ನಾಳೆ ಒಂದೇ ಒಂದಿನ ಕಳೆದ್ರೆ ನಾಡಿದ್ದು ಡಿಕೆಶಿ ಗದ್ದುಗೆ ಏರಲಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದರ ನಡುವೆ ಸಂಪುಟ ರಚನೆ ಸರ್ಕಸ್ ದೆಹಲಿಗೆ ಶಿಫ್ಟ್ ಆಗಿದ್ದು, ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ಜೊತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಲಿದ್ದಾರೆ. ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತೇವೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಗದ್ದುಗೆ ಏರೋ ದಿನ ಹತ್ತಿರವಾಗ್ತಿರೋ ಖುಷಿ, ರಾಜ್ಯದ ಚುಕ್ಕಾಣಿ ಹಿಡಿತೀವಿ ಅನ್ನೋ ಸಂಭ್ರಮ, ದಶಕಗಳ ಕನಸು ಈಡೇರಿದ ನೆಮ್ಮದಿ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂದಸ್ಮಿತನಾಗಿದ್ರೆ ಮನೆ ಬಳಿ ನಾಯಕರು ಕಾರ್ಯಕರ್ತರ ದಂಡೇ ಹರಿದು ಬರ್ತಿದೆ. ಡಿಕೆಶಿ ಪ್ರಮಾಣ ವಚನಕ್ಕೆ ಇನ್ನೊಂದೇ ದಿನ ಬಾಕಿ ಉಳಿದಿದ್ದು, ದೆಹಲಿಯಲ್ಲಿ ಸಂಪುಟ ಸದಸ್ಯರ ಹೆಸರು ಅಂತಿಮಗೊಳಿಸೋ ಕೆಲಸ ನಡೆದಿದೆ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕ್ಷಣಗಣನೆ. ನಾಡಿದ್ದು ಪ್ರಮಾಣ ವಚನ, ದೆಹಲಿಯಲ್ಲಿ ಸಂಪುಟ ಸರ್ಕಸ್. ಇನ್ನೊಂದೇ ದಿನ, ನಾಳೆ ಒಂದು ದಿನ ಕಳೆದ್ರೆ ನಾಡಿದ್ದು ಬುಧವಾರದಿಂದಲೇ ರಾಜ್ಯದಲ್ಲಿ ಡಿಕೆ ದರ್ಬಾರ್ ಶುರುವಾಗಲಿದೆ. ಒಂದ್ ಕಡೆ ಸಿಎಂ ಪಟ್ಟಾಭಿಷೇಕಕ್ಕೆ ಭರ್ಜರಿ ಸಿದ್ಧತೆ ಆಗ್ತಿದ್ರೆ, ಮತ್ತೊಂದು ಕಡೆ ಸಂಪುಟ ರಚನೆಯ ಕಸರತ್ತು ಕೂಡ ನಡೆದಿದೆ. ಇಂದು ಬೆಳಗ್ಗೆ ಸದಾಶಿವನಗರ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದ ಡಿಕೆ ನಗ್ನಗ್ತಾ ಕಾರ್ಯಕರ್ತರತ್ತ ಕೈ ಬೀಸಿದ್ರು. ಬಂದವರನ್ನ ಒಳಗ್ಬಿಡಿ ಅಂತ ಪೊಲೀಸರಿಗೆ ಸನ್ನೆ ಮಾಡಿದ್ರು. ಹೀಗೆ ಬೆಳಗ್ಗೆ ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿದ ಡಿಕೆ ಬಳಿಕ ದೆಹಲಿಗೆ ಹಾರಿದ್ದಾರೆ. ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ, ಮಾಜಿ ಸಚಿವರಾದ ಕೆಜೆ ಜಾರ್ಜ್, ಎಚ್ಸಿ ಮಹದೇವಪ್ಪ ಕೂಡ ದೆಹಲಿಗೆ ಹಾರಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಡಿಸಿಎಂ ಬಗ್ಗೆಯೇ ಹೆಚ್ಚು ಚರ್ಚೆ ಆಗಲಿದೆ. ಡಿಸಿಎಂ ಸ್ಥಾನ ರಚನೆಗೆ ಸಿದ್ದರಾಮಯ್ಯ ಒತ್ತಡ ಹೇರೋ ಸಾಧ್ಯತೆ ಇದೆ. ಕನಿಷ್ಠ 3 ಡಿಸಿಎಂ ನೀಡುವಂತೆ ಒತ್ತಡ ಹಾಕಲಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಡಿಸಿಎಂ ಸ್ಥಾನಕ್ಕಾಗಿ ಒತ್ತಡ ಹಾಕಲಾಗಿದೆ. ಅದೇ ಆಧಾರದಲ್ಲಿ 3 ಡಿಸಿಎಂ ಸ್ಥಾನ ನೀಡಲು ಸಿದ್ದರಾಮಯ್ಯ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ರನ್ನ ಡಿಸಿಎಂ ಮಾಡಲು ಒತ್ತಡ ಹಾಕಲಾಗ್ತಿದೆ. ಜಾತಿ ಸಮೀಕರಣದ ಕಾರಣ ನೀಡಿ 3 ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಡ ಹಾಕಲಾಗ್ತಿದೆ. ಆದರೆ ತಮ್ಮ ಪುತ್ರನಿಗೆ ಡಿಸಿಎಂ ಪಟ್ಟ ನೀಡಲು ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪುತ್ರ ಎಂಎಲ್ಸಿ ಯತೀಂದ್ರಗೆ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಿದೆ. ಆದರೆ ಡಿಸಿಎಂ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ದಾರೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. ಡಿಸಿಎಂ ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನ್ ಮಾಡ್ತಾರೆ ಅದು ಕೂಡ ಕೊಟ್ರೆ ನಿಭಾಯಿಸ್ತೀರಾ ಸರ್? ಅದು ನೋಡೋಣ, ಫಸ್ಟ್ ಕೊಡ್ತಾರೆ. ಇನ್ನು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಶಾಸಕರು ಕೂಡ ದೆಹಲಿಗೆ ಹಾರಿದ್ದಾರೆ. ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್ಕೆ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚೆಲುವರಾಯಸ್ವಾಮಿ, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಮಾಜಿ ಸಚಿವರು, ಶಾಸಕರು, ಎಂಎಲ್ಸಿಗಳು ಕೂಡ ದೆಹಲಿಗೆ ತೆರಳಿದು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಒತ್ತಡ ಹಾಕ್ತಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಕೂಡ ದೆಹಲಿಗೆ ತೆರಳಿದ್ದಾರೆ. ಮೌನಕ್ಕೆ ಜಾರಿದ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ರೇಸ್ನಲ್ಲಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಸದ್ಯದ ಬೆಳವಣಿಗೆಗಳಿಂದ ಮೌನಕ್ಕೆ ಜಾರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಸ್ಪೀಕರ್ ಹುದ್ದೆ ತಿರಸ್ಕರಿಸಿದ್ದಾರೆ ಅನ್ನೋ ಮಾತಿಗೆ ಪ್ರತಿಕ್ರಿಯೆ ನೀಡಿರೋ ಪರಂ, ನಾನು ಮಾತಾಡೋದೇನೂ ಇಲ್ಲ, ಪ್ಲೀಸ್ ನನ್ನನ್ನು ಕೇಳಬೇಡಿ, ಅಧ್ಯಕ್ಷ ಸ್ಥಾನ, ಸ್ಪೀಕರ್ ಹುದ್ದೆ ತಿರಸ್ಕರಿಸಿದ್ದೀನಿ ಅನ್ನೋದು ವದಂತಿ ಅಂದಿದ್ದಾರೆ. ಸಹೋದರ ಪಟ್ಟಾಭಿಷೇಕದ ಸಿದ್ಧತೆ ಪರಿಶೀಲಿಸಿದ ಡಿಕೆ ಸುರೇಶ್.
ಇಂದಲ್ಲ ನಾಳೆ ಸಹೋದರ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂದಿದ್ದ ಡಿಕೆ ಸುರೇಶ್ ಈಗ ಅಣ್ಣನ ಪ್ರಮಾಣ ವಚನ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಇಂದು ಮಾಗಡಿ ಶಾಸಕ ಬಾಲಕೃಷ್ಣ ಜೊತೆ ಲೋಕಭವನಕ್ಕೆ ಎಂಟ್ರಿ ಕೊಟ್ಟಿದ್ದ ಸುರೇಶ್ ಗಾಜಿನ ಮನೆಯಲ್ಲಿ ಸಿದ್ಧತೆ ಪರಿಶೀಲಿಸಿದ್ರು. ಜೂನ್ 3ನೇ ತಾರೀಕಿನಂದು ಸಾಯಂಕಾಲ 4 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಇದೀಗ ಲೋಕಭವನದಲ್ಲಿ ಪೂರ್ವಸಿದ್ಧತಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. ಈಗಾಗಲೇ ಲೋಕಭವನಕ್ಕೆ ಎಲ್ಲ ರೀತಿಯ ಪರಿಕರಗಳು ಬಂದಿದ್ದಾವೆ. ಮೈಕ್ಗಳು, ತೋಟಗಾರಿಕಾ ಇಲಾಖೆಯಿಂದ ಹೂವಿನ ಪಾಟ್ಗಳು ಸೇರಿದಂತೆ ಎಲ್ಲ ಉಪಕರಣಗಳನ್ನ ಸಲಕರಣೆಗಳನ್ನ ತಂದು ಜೋಡಿಸುವಂಥ ಕೆಲಸಗಳು ಕೂಡ ಲೋಕಭವನದಲ್ಲಿ ಜೋರಾಗಿ ನಡೀತಾ ಇದೆ. ಹೀಗೆ ಬೆಂಗಳೂರಿನಲ್ಲಿ ಡಿಕೆಶಿ ಪ್ರಮಾಣ ವಚನಕ್ಕೆ ಸಿದ್ಧತೆ ಆಗ್ತಿದ್ರೆ ಅತ ದೆಹಲಿಯಲ್ಲಿ ಸಚಿವರ ಹೆಸರು ಅಂತಿಮಗೊಳಿಸಲು ಕೆಲಸ ಆಗ್ತಿದೆ. ದೆಹಲಿಯಿಂದ ಮಹೇಶ್ ಈರಣ್ಣ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.